ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M.I.T. ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸೆಬಿ ನಿಮಗೆ ಹೇಳಿದ ತಕ್ಷಣ ಗೊತ್ತಾಗಿಬಿಡ್ತದೆ. ನಮ್ಮ ಏನಪ್ಪ ಅಂತಂದ್ರೆ ಈ ದೇಶದ ಶೇರ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡುವಂಥ ಕೇಂದ್ರ, ನಿಯಂತ್ರಣ ಕೇಂದ್ರ. ಇಲ್ಲಿವರೆಗೆ ಮಾಧವಿ ಪುರಿ ಬೊಚ್ ಅದರ ಚೇರ್ಮನ್ರಾಗಿದ್ದರು. ಅವರು ರಿಟೈರ್ ಆದರು ಫೆಬ್ರವರಿ 28ಕ್ಕೆ. ಈಗ ಹೊಸದಾಗಿ ಅವ್ರ ಜಾಗದಲ್ಲೇ ಏನಪ್ಪ ಅಂದ್ರೆ ಈ ತುಹಿನ್ ಕಾಂತಾ ಪಾಂಡೆ ಅನ್ನುವಂಥವ್ರು ಇವತ್ತು ಚೇರ್ಪರ್ಸನ್ನಾಗಿ ಆಯ್ಕೆಯಾಗಿದ್ದಾರೆ. ಸಬಿದ್ ತುಹಿನ್ ಕಾಂತಾ ಪಾಂಡೆ. ಇದು ಸರ್ಕಾರ ನೇಮಿಸಿದಂತ ಬೇರೆ ಹೇಳಬೇಕಾಗಿಲ್ಲ. ಯಾಕಂತಂದ್ರೆ ಈಗಿದ್ದಂತಹ ಮಾಧವಿಪುರಿ ಬುಚ್ ಅವರು ಸಹಿತ ಒಬ್ಬ ಕಾರ್ಪೊರೇಟರ್ ಇದ್ದರು, ಅದು ಹೆಡ್ ಆದರು. ಅವ್ರ ಸಂದರ್ಭದಲ್ಲಿ ಸಾಕಷ್ಟು ಒಂದು ಘಟನೆಗಳು ಆಗಿ ಹೋಗ್ಬಿಟ್ಟು ಸಾಕಷ್ಟು ನಮ್ಮ ಶೇರ್ ಮಾರ್ಕೆಟ ತೊಂದರೆಯನ್ನು ಅನುಭವಿಸ್ತು ಅನ್ನುವಂಥದ್ದನ್ನು. ಅದರಲ್ಲೂ ಅದಾನಿ ಅಂಬಾನಿ ಅವರ ಷೇರುಗಳ ಮೇಲೆ ಇರುವಂಥ ನಿಯಂತ್ರಣ, ಎಡತ, ತಮಗೆ ಬೇಕಾದಂಥ ಇಡೀ ಒಂದು ಸೆಬಿಯಲ್ಲಿ ಬೇಕಾದಂಗೆ ದುಡಿಸ್ಕೊಳ್ಳುವಂಥದ್ದು, ಅದರಿಂದ ದುಡ್ಡು ಕಮಾಯಿ ಮಾಡುವಂಥದ್ದು, ಫೇಕ್ ನ್ಯೂಸ್ಗಳು ಹಬ್ಬಿಸುವಂಥದ್ದು, ಶೇರ್ಗಳನ್ನ ಏರಿಸೋದು ಇಳಿಸೋದು ಮಾಡುವಂಥದ್ರಿಂದಾಗೆ ಇಡೀ ಶೇರ್ ಮಾರ್ಕೆಟ್ ಇವತ್ತು ಏನಪ್ಪ ನಂಬಿಕೆ ಅರ್ಹ ಏನಪ್ಪ ಇದು ಅನ್ನುವಂಥದ್ದು. ಕಳೆದ ಈ ಒಂದು 5 ವರ್ಷಗಳಲ್ಲೇ ವಿಶೇಷವಾಗಿ ಒಂದು ಅಂದಾಜಿನ ಪ್ರಕಾರ ಇಲ್ಲೇ ದುಡ್ಡ 300 ಲಕ್ಷ ಕೋಟಿಗಳವರೆಗೆ ಇಲ್ಲಿ ಇಳಿತಗಳ ಅನುಭವಿಸಿದೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಈ ಕಳೆದ 5 ತಿಂಗಳುಗಳಿಂದಂತೂ ಮಾರ್ಕೆಟ್ನಿಂದ ದುಡ್ಡು ಗಾಯಬನ ಆಗ್ತಾಯಿದೆ. ಅಂದಾಜು ಒಂದು 90 ಲಕ್ಷ ಕೋಟಿ ಅಂದರೆ $1 ಟ್ರಿಲಿಯನ್ ದುಡ್ಡು ಹೊರಗೆ ಹೋಗ್ಯದ. ಇಲ್ಲಿ ದುಡ್ಡು ಬಿಡೋಕೆ ಜನ ಬರ್ತಾ ಇಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ತಯಾರಿಕಾ ರಂಗ ಆಗಿರ್ಬೋದು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಸೆಕ್ಟರ್ ಆಗಿರ್ಬೋದು, ಇನ್ನುಳಿದ ಇವತ್ತು ರೈಲ್ವೆ ಸೈಡ್ ಲಾಸ್ ಕಾಣ್ತಾ ಇದೆ ಶೇರುಗಳು. ಇದು ಭಾಳ ನಾವು ಗಮನಿಸಬೇಕಾಗಿದ್ದು. ಇನ್ನುಳಿದ ಎಲ್ಲ ಕ್ಷೇತ್ರಗಳು ಇವತ್ತು ಖನಿಜದಿರ್ಬೋದು, ಮತ್ತೊಂದರದಿರ್ಬೋದು, ಅನೇಕ ಕಾರ್ಖಾನೆಗಳ ಬಗ್ಗೆ ಇರ್ಬೋದು, ಮತ್ತು PSUಗಳಂತೂ ಆಲ್ರೆಡಿ ತಮ್ಮ ಏನಪ್ಪ ಅಂತಂದ್ರೆ ಈ ಕೆಲಸಗಳು ಇಳಿಸ್ಕೊಂಡು ಬಿಟ್ಟಿದ್ದರಿಂದಾಗಿ ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ದುಡ್ಡು ಎಲ್ಲಿದು ಬರಬೇಕು, ದುಡ್ಡು ಹುಡುಕಿಯಲ್ಲಿ ಎದುರು ಹಾಕಬೇಕು ದುಡ್ಡು ಹುಡುಕಿಯನ್ನು ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಹೀಗಾಗಿ ಮಾರ್ಕೆಟ್ನಲ್ಲಿ ದುಡ್ಡು ಇಲ್ಲ, ಜನಕ್ಕೆ ಕೊಡೋ ಶಕ್ತಿ ಇಲ್ಲ. ಅಂದ ಕಾರಣಕ್ಕಾಗಿ ನಿಧಾನಕ್ಕೆ ವಿದೇಶಿ ಹೂಡಿಕೆದಾರರು, ಇನ್ವೆಸ್ಟರ್ಸ್ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲ ಅದು ಮುಖ್ಯವಾಗಿ ನಮ್ಮ ಮಾಧವಿ ಪುರಿ ಬೊಚ್ ಅವ್ರ ಸಮಯದಲ್ಲೇ ಭಾಳಷ್ಟು ಘಟನೆಗಳಾದಂಥ ಈಗ ಹೇಳಿದ ನಿಮಗೆ. ಅದ್ರ ದೊಡ್ಡದೇನಪ್ಪ ಅಂದ್ರೆ ಹಿಂಡನ್ಬರ್ಗ್ ರಿಪೋರ್ಟ್ ಇದು ಸ್ಪಷ್ಟವಾಗಿ ಇಡೀ ಮಾರ್ಕೆಟಿನ ಸೆಬಿ ಎಲ್ಲಿ ನಡೀತದೆ ಅದರದ್ದೆಲ್ಲ ಕೈ ನಗ್ಗಿನ ಸತ್ಯಗಳನ್ನು ಹೊರ ಹಾಕಿದ್ರು. ಅಷ್ಟೇ ಅಲ್ಲ, ಇಲ್ಲಿ ದುಡ್ಡು ಹೂಡೋದೇನಪ್ಪ ಅಂದ್ರೆ ಕೇವಲ ಅದಾನಿ ಅಂಬಾನಿ ಅಂತವ್ರು ಮಾತ್ರ ಲಾಭ ಅನ್ನುವಂಥ ದೊಡ್ಡ ರಿಪೋರ್ಟರ್ ಮಾಡಿ ಅವ್ರು ಏನು ಮೋಸ ಮಾಡಿದ್ದಾರೆ ಏನು ಭಾಳಷ್ಟು ದೀರ್ಘವಾಗಿ ಕೊಟ್ಟರು. ಆದರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಹೋಗಲಿಲ್ಲ ನಮ್ಮ ಮೋದಿ ಸರ್ಕಾರ. ಇದು ದೊಡ್ಡ ಆರೋಪ ಬಂದಾಗ ಕೋಟಿಗಳಲ್ಲಿ 11 ಲಕ್ಷ ಕೋಟಿ ಒಂದು ವಾರದಲ್ಲೇ ಏಕದಮ್ ಡೌನ್ ಆಗಿದ್ದನ್ನು, ಅದು ಕಳೆದು ಹೋಗಿದ್ದನ್ನು, ಅದರ ಬಗ್ಗೆ ಮಾರ್ಕೆಟ್ನಲ್ಲಿ ಚರ್ಚೆ ಆಗೋದನ್ನು, ಅದಕ್ಕಾಗಿ ವಿರೋಧ ಪಕ್ಷಗಳು ಬೇಡಿಕೆ ಇಟ್ಟು ಇದನ್ನು JPC ನೇಮಿಸ್ರಿ ಅಂತೇಳಿ ಈ ದುಡ್ಡು ಎಲ್ಲಿ ಹೋಯಿತು ಅಂತೇಳಿ. ಇದು ಭಾಳ ಮಹತ್ವದ ಮಾತು ಏನಪ್ಪ ಅಂದ್ರೆ ನಮ್ಮ ಶೇರ್ ಮಾರ್ಕೆಟ್ ಮೇಲೆ ನಮ್ಮ ರಾಜಕೀಯ ಜನರ ಹಸ್ತಕ್ಷೇಪ ಆಗ್ತದೆ ಅನ್ನೋದಕ್ಕೆ ಇಲೆಕ್ಷನ್ ಸಂದರ್ಭದಲ್ಲಿ, ಅದರಲ್ಲಿ ನಿಮ್ಗೆ ಗೊತ್ತದ ಇಲೆಕ್ಷನ್ ಆ ಸಂದರ್ಭದಲ್ಲಿ ಒಂದು ಜೂನ್ 4-5 ತಾರೀಕಿಗೆ ಯಾವ ರೀತಿ ಶೇರ್ ಏರಿತು ಇಳಿತು ಅಂತೇಳಿ ಅಂದ್ರೆ ಮ್ಯಾನಿಪುಲೇಟ್ ಮಾಡುವಂಥದ್ದು. ಷೇರುಗಳ ಮಾರ್ಕೆಟ್ ಮೇಲೆ ತಮ್ಮ ಹೆಂಗೆ ಬೇಕು ಹಿಡಿದು ಸಾಧಿಸಿ ಮ್ಯಾನಿಪುಲೇಟ್ ಮಾಡಿ ಲಾಭ ಮಾಡ್ಕೊಳ್ಳೋದು ಮತ್ತು ಷೇರುದಾರರಿಗೆ ನುಕ್ಸಾನ ಮಾಡುವಂಥದ್ದಾಗಿದ್ರು ಸಾಕಷ್ಟು ಆಗಿ ಹೋಗಿದ್ದಾವೆ ಅನ್ನೋದು ಆ ಇಲೆಕ್ಷನ್ ನಿಮಗೆ ಗೊತ್ತದ. ರಿಸಲ್ಟ್ ಬರೋಗಿದ್ದ ಪೂರ್ವದಲ್ಲಿ 400 ಪಾರ್ ಆಗ್ಯದ ಅಂತೇಳಿ ದೊಡ್ಡದಾಗಿ ನಮ್ಮ ಮಾಧ್ಯಮದ ಪ್ರಚಾರ ಮಾಡಿತ್ತು. ನೋಡಿದಾಗ 240 ಬಂದು ಹತ್ತಿದ್ದು ನಿಮ್ಮ ಮುಂದೆ. ಆ ಸಂದರ್ಭದಲ್ಲಿ ಏನೇನು ಆಯಿತು ಅದ್ರ ಬಗ್ಗೆ ತನಿಖೆ, ಅದರಲ್ಲೂ ಸರ್ಕಾರದ ಪರವಾಗಿ ಅದಾನಿ ಅಂಬಾನಿಯವ್ರ ಪರವಾಗಿ ಮಾಧವಿ ಪುರಿ ಬೊಚ್ ಏನು ಹಿಂದಿನ ಚೇರ್ಮನ್ ಇದ್ದರು, ಅವ್ರು ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಮಾಡಿಕೊಂಡ್ರು, ಮತ್ತು ಅವ್ರ ಕಂಪ್ನಿಗಳಲ್ಲಿ ಅವ್ರು ಷೇರು ಹೂಡಿದ್ರು ಅನ್ನೋದು ಇಲ್ಲ ಅವ್ರು ಗಮನಿಸ್ಬೇಕಾಗ್ಯದ. ಹೀಗಾಗಿ ಯಾವುದೇ ಕಂಪ್ನಿಯಲ್ಲಿ ದುಡ್ಡು ಹೂಡಿದ್ರೆ ಅವರು ಅಧ್ಯಕ್ಷ ಏನಪ್ಪ ಅನರ್ಹರಾಗ್ತಾರೆ ಅನ್ನೋದು ಗೊತ್ತಿದ್ದು ಅವ್ರನ್ನ ಮಾಡಿದರು. ಏನೋ ಬಿಟ್ಟಿವಿ ಆ ಸಂದರ್ಭದಲ್ಲಿ ನಂತರದಲ್ಲಿ ಅಂತ ಹೇಳಿದರು. ಒಟ್ಟಾರೆಯಾಗಿ ಈ ಮಾಧವಿಪುರಿ ಬೊಚ್ ಅವರ ಬದಲಾಗಿ ಇವತ್ತು ಬಂದಂಥವರು ತುಹಿನ್
ಕಾಂತಾ ಪಾಂಡೆ ಅವರು ಈ ಹಿಂದೆ ಆದಂಥ ಘಟನಾವಳಿಗಳನ್ನ ಇಟ್ಕೊಂಡು ತನಿಖೆಗೆ ಆದೇಶ ಕೊಡ್ತಾರ, ಮಾಡಿಸ್ತಾರ. ಯಾಕಂದ್ರೆ ದುಡ್ಡು ಇದರ ಹಾನಿಗೆ ಒಳಗಾದವ್ರು ಯಾರಪ್ಪ ಅಂದ್ರೆ ಜನಸಾಮಾನ್ಯರು. ಅಲ್ಲಿ ದುಡ್ಡು ಹೂಡಿದಂಥ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್ ಜನ ದುಡ್ಡು ಹೂಡಿ ತಮ್ಮ ಷೇರುಗಳ ಮೇಲೆ ಕಂಡು ಕೂತಿರ್ತಾರೆ. ಅಂಥವ್ರು ಏನದು ಲಾಸ್ ಆಗಿದ್ದಪ್ಪ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಆ ಪ್ರಮಾಣದಲ್ಲ. ಹೀಗಾಗಿ ಒಂದೇ ವಾರದಲ್ಲಿ 11 ಲಕ್ಷ ಕೋಟಿ ರೂಪಾಯಿ ಹಿಂಡೆನ್ಬರ್ಗ್ ರಿಪೋರ್ಟ್ ಬಂದಾಗ ಹೇಗಾಗಿ ಡೌನ್ ಆಗಿದ್ದೇನೆ, ಅದು ಎಲ್ಲಿ ಹೋಯಿತು, ಲಾಸ್ ಯಾರು ತುಂಬಿದ್ರು, ಏನು ಮಾಡ್ತಾರೆ, ಇವತ್ತಿಗೂ ಅದು ಎನ್ಕ್ವೈರಿ ಇಲ್ಲ. ಹೀಗಾಗಿ ಈ ಒಬ್ಬ ನಮ್ಮ ಮಾಧವಿಪುರಿ ಬುಚ್ಚ ಅವ್ರನ್ನಲ್ಲ, ಈಗ ಅದನ್ನೆಲ್ಲ ಎನ್ಕ್ವೈರಿ ಆಗ್ಬೇಕಾಗ್ಯದ. ಎಲ್ಲಿ ಹೋಯ್ತು, ಏನಾಯ್ತು, ಈ ದುಡ್ಡಿನ ಅವ್ಯವಹಾರ ಏನು ಅದು ಅಂತೇಳಿ. ಇದರಲ್ಲೇ ಅದಾನಿ ಅವ್ರ ಪಾತ್ರ ಏನು, ಅಂಬಾನಿ ಅವ್ರ ಪಾತ್ರ ಏನು, ಅವ್ರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ದುಡ್ಡನ್ನು ಬಳಸ್ಕೊಂಡು ಈ ಬ್ಯಾಂಕ್ಗಳ ದುಡ್ಡನ್ನು ಬಳಸ್ಕೊಂಡು ತಮ್ಮ ಇಂಡಸ್ಟ್ರಿ ಮಾಡ್ತಾನೆ ಅಂತೇಳಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಡ್ಡನ್ನು ಹೆಂಗೆ ಮಾಡ್ತಾರೆ ಅಂತೇಳಿ ಅವನೊಂದು ಆರೋಪಗಳಿದ್ದಾವೆ. ಭ್ರಷ್ಟಾಚಾರಕ್ಕೆ ಆಸ್ಪತ್ರೆ ಕೊಡ್ತಾ ಇದ್ದಾರಪ್ಪ ನಮ್ಮ ಅದಾನಿ ಅವರು ಅಂತೇಳಿ. ಯಾಕಂದ್ರೆ ಈಗಾಗಲೇ ಅಮೆರಿಕ ಒಂದು ಕೋರ್ಟ್ನಲ್ಲ ಸ್ಪಷ್ಟವಾಗಿ ಇವ್ರ ಮೇಲೆ ಆರೋಪ ಮಾಡಿತ್ತು. ಇಲ್ಲ ನೀವು ಇಲ್ಲಿ ಒಂದು ಏನು ಎನರ್ಜಿ ಸೆಕ್ಟರ್ದಲ್ಲೇ ನೀವು ಇಲ್ಲಿ ತೊಗೊಂಡು ಹೋಗಿ ಅಲ್ಲಿ ಆಂಧ್ರದಲ್ಲಿ ಅಧಿಕಾರಿಗಳ ದುಡ್ಡು ಕೊಟ್ಟು ನಿಮ್ಮ ಕೆಲಸ ಸಾಧಿಸ್ಕೊಂಡ್ರಿ ಅಂತೇಳಿ ಅದು ಸಹಿತ ಇವತ್ತು ಮುಚ್ಚಿ ಹೋಗ್ಬಿಟ್ಟದ. ಅಂದ್ರೆ ಇಲ್ಲೇ ಸೆಬಿ ಇದ್ದಿದ್ದು ಒಂದು ಪಾರದರ್ಶಕವಾಗಿ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಿಲ್ಲ. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಏನಿದ್ದಂಥ ಮಾಧವಿಪುರಿ ಬುಚ್ಚ ಅವರು ಅಂದರೆ ಅವರು ಅವ್ರ ಪತಿಯವ್ರ ಮೇಲೂ ಸಹಿತ ಆರೋಪಗಳಿದ್ದಾವೆ. ಅಂದಾಗ ಈ ಎಲ್ಲ ನೆರಗಟ್ಟಿನಲ್ಲಿ ಇವತ್ತು ನಮ್ಮ ಸೆಬಿ ಅಥವಾ ಮಾರ್ಕೆಟ ಇದು ಕೇವಲ ಕೆಲವು ಕಾರ್ಪೊರೇಟ್ ಕೈಯಲ್ಲಿ ಅವ್ರು ಹೇಳಿದಂಗೆ ಅವ್ರ ತಾಳಕ್ಕೆ ಕುಣಿಯುವಂಥ ಒಂದು ಸಂಘಟನೆ ಆಗ್ತಾಯಿದೆ ಅಂತ. ಯಾಕಂದ್ರೆ ಇಲ್ಲೇ ದುಡ್ಡು ಬಿಡೋರು ಯಾರಪ್ಪ ಅಂದ್ರೆ ಮಧ್ಯಮ ವರ್ಗದವರು, ಬ್ಯಾಂಕರ್ಸು, ಇನ್ನುಳಿದವರು. ಈ ಜನಕ್ಕೆ ಇವತ್ತು ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ, ಶ್ಯೂರಿಟಿ ಸಿಗಲಿಲ್ಲ ಅಂತಂದ್ರೆ ಅದು ಯಾವ ರೀತಿಯಾಗಿ ಯಶಸ್ವಿ ಆಗ್ಬೋದು, ಏನಾಗ್ಬೋದು ನಾವು ನೆನಪಿಸ್ಕೊಂಡ್ರೆ ಸಾಕು ಭಯ ಅನ್ನಿಸ್ತದೆ. ಯಾಕಂದ್ರೆ ತಯಾರಿಕಾರಾಗಿ ಸೆಕ್ಟರ್ ಐತೆ ನಿಮಗೆ ಈಗ PSU ಅದು ಮತ್ತು ಯಾವ ರಂಗದಲ್ಲಿ ಏನು ಉದ್ಯೋಗ ಇಲ್ಲ ಇವತ್ತು. 32 ಮೆಂದ್ರ ಹೇಳ್ತಾ ಇರ್ತೀನಿ ಮಾತ್ರ 32 PSUಗಳು ನಾವು ಪ್ರೈವೇಟ್ದವ್ರಿಗೆ ಕೊಟ್ಟಿವಿ. 10% ಲಾಭ ಇಲ್ಲ. ನಾವೇನೋ ಹೇಳಿದ್ವಿ 300 ಲಕ್ಷ ಕೋಟಿ ರೂಪಾಯಿ ಬರ್ತದ ನಮ್ಮಲ್ಲಿ ಹೂಡಿದಾರ ಮಾಡಿದಾರ ಅಂತೇಳಿ ಇಲ್ಲಿವರೆಗೆ ಆ 300 ಲಕ್ಷ ಕೋಟಿ ರೂಪಾಯಿ ಎಲ್ಲಿ ಹೂಡಿದ್ರು, ಏನು ಮಾಡಿದ್ರು ಕಳೆದ 10 ವರ್ಷಗಳಲ್ಲಿ ಇವತ್ತಿಗೂ ಅದೆಲ್ಲ ತನಿಖೆನಿಲ್ಲ, ಏನೂ ಇಲ್ಲ. ಮತ್ತು CAG ರಿಪೋರ್ಟ್ಗಳು ಮೊದಲೇ ಇಲ್ಲ. ಕಳೆದ 10 ವರ್ಷಗಳ CAG ರಿಪೋರ್ಟ್ ಒಮ್ಮೆ ಬಂದಿರೋ ಅದು ದೊಡ್ಡ ಘೋಟಾಲಾಗಿತ್ತು. ಒಂದು ಏನಪ್ಪ ಕಿಲೋಮೀಟ್ರಿಗೆ 18 ಕೋಟಿ ರೂಪಾಯಿ ಖರ್ಚನ್ನು ತೋರಿಸಿ ನಂತರ 250 ಕೋಟಿ ರೂಪಾಯಿ ಖರ್ಚು ಹಾಕಿದ್ದಾನೆ. ಅದು CAG ಹೊರಗೆ ತಂದಾಗ ಅದರ ನಂತರದಲ್ಲಿ CAG ಹೊರಗೆ ಬರ್ದಾಗ ನೋಡಿಕೊಂಡ್ರು. ಅಂದರೆ ಇದರರ್ಥ CAG ಕೇವಲ ನಮ್ಗೆ ಬೇಕಾದ ತೋರೋದು ಬೇಡದೆ ಬಿಡುವಂಥದ್ದು. ಹಿಂದೆ ವಿನೋದ್ ಮೆಹ್ತಾ ಅನ್ನೋಂಥವ್ರು ಇದ್ದರು, ಅದನ್ನು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಆಗ 2 ಲಕ್ಷ ಕೋಟಿ ರೂಪಾಯಿದ್ದು ಒಂದು CAG ರಿಪೋರ್ಟ್ ಹಾಕಿ 2G 4G 5G ಬಗ್ಗೆ ದೊಡ್ಡ ಅವ್ಯಾಕ್ ಕ್ರಿಯೇಟ್ ಮಾಡಿ ಪರ್ಸೆಪ್ಷನ್ಸ್ ತಿಂದಿರಬಹುದು ಅಂತೇಳಿ. ಆದರೆ ವಾಸ್ತವ ಹಂಗೆ ಆಗಿರಲಿಲ್ಲ, ಬಟ್ ಪ್ರಚಾರ ಮಾಡಿದರು. ಇವತ್ತು ನಿಜವಾಗಿಯೂ ಅಲ್ಲಿ ಹಾನಿ ಆಗ್ಯದ. ಅದ್ರ ಬಗ್ಗೆ ನಮ್ಮ CAG ರಿಪೋರ್ಟ್ ಇದುವರೆಗೆ ಬರ್ತಾ ಇಲ್ಲ. ಎಲ್ಲ ನೆಲೆಯಲ್ಲಿ CAG ರಿಪೋರ್ಟ್ ಆಗಿರ್ಬೋದು, SB ತನಿಖೆ ಆಗಿರ್ಬೋದು, ನಮ್ಮ ಸೆಬಿ ಚೇರ್ಮನ್ ಹೊಸ ಬಂದಂಥ ತುಹಿನ್ ಕಾಂತಾ ಪಾಂಡೆ ಅವರು ಇದನ್ನು ಎನ್ಕ್ವೈರಿ ಮಾಡಬಲ್ಲರ ಏನು ಎಂದು ಮಾಡಿ ನಿಜದ ಅಥವಾ ಸತ್ಯದ ಮುಖವನ್ನು ತೋರಿಸಬಲ್ಲ ಅಂತೇಳಿ. ಯಾಕಂದ್ರೆ ಇವತ್ತು ಕೇವಲ ಈ ಒಂದು ಶೇರ್ ಮಾರ್ಕೆಟನ್ನು ಮ್ಯಾನಿಪುಲೇಟ್ ಮಾಡಿಕೊಂಡು ತಮ್ಮ ಅಂಡರ್ದಲ್ಲಿ ಇಟ್ಟುಕೊಂಡು ತಮ್ಮ ಬೇಕಾದ ನಡೆಸುತ್ತಿರುವಂಥ ಸರ್ಕಾರ ಇಂಥ ಒಂದು ತನಿಖೆಗೆ ಆದೇಶ ನೀಡಿತಾ, ಬುಚ್ ಅವ್ರ ತನಿಖೆ ಆದೀತಾ ಈಗ ಹೊಸದಾಗಿ ಬಂದವರು ಆದ್ಯ ಮಾಡ್ತಾರೆ ಪಾಂಡೆಯವರು ಅಂದಾಗ ಮೋಸ್ಟ್ ಪ್ರಾಬಬ್ಲಿ ಮಾಡಲಿಕ್ಕಿಲ್ಲ. ಯಾಕಂದರೆ ಅವರು ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಇಲ್ಲಿಯ ಯಾವುದೇ ಇರ್ಬೋದು ಎಲ್ಲ ಸಂಘಟನೆಗಳು ಸರ್ಕಾರದಲ್ಲಿ ಇರುವುದರಿಂದಾಗೆ ಈ ದಿಶೆಯಲ್ಲೇ ಮೋಸ್ಟ್ಲಿ ಈ ತನಿಖೆ ಆಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಅದೇನಾಗಲಿ ಈ ಮಾಧವಿಪುರಿ ಬುಚ್ ಅವ್ರ ತನಿಖೆ ಆದರೆ ಏನನ್ನು ಸಹಿತ ಹೊರಗೆ ಬರ್ಬೋದು. 11 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ಇನ್ನೂ ಹೆಚ್ಚು ಕಡಿಮೆ ಆಗ್ಯದ. ಇಲ್ಲಿವರೆಗೆ 5 ವರ್ಷದ 300 ಲಕ್ಷ ಕೋಟಿ ರೂಪಾಯಿ ಹೋಗಿದೆ ಅಂತ ಏನೇನೋ ಆರೋಪಗಳಿದ್ದಾವೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ನೀವು ತನಿಖೆಗೆ ಆದಾಯ ಸಿಗುವಂಥದ್ದು ಮೋಸ್ಟ್ಲಿ ತನಿಖೆ ಮಾಡೋರು ಯಾರು, ಮೋದಿಯವ್ರು ಮಾಡ್ತಾರೆ. ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಹೋಗ್ಬಾರ್ದು. H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.